10 ಗಂಟೆ 56 ನಿಮಿಷ ಸರಿಯಾಗಿ ಭಾರತ ತನ್ನ ಈ ಬಾರಿಯ ಬಜೆಟ್ ಅನ್ನು ನೋಡಲು ಇನ್ನೊಂದು 4 ರಿಂದ 5 ನಿಮಿಷ 24-25ರ ಮಧ್ಯಂತರ ಈ ಲೇಖಾನುದಾನ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು 11 ಗಂಟೆಗೆ ನಯಾ ಪಾರ್ಲಿಮೆಂಟ್ನಲ್ಲಿ ನಯಾ ಭಾರತ್ಗೆ ಮಂಡಿಸ್ತಾರೆ ಅಂತ ನಿರೀಕ್ಷೆ. ನಯಾ ಏನಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ನಮಗೀಗ ಇನ್ನು ಉಳ್ಕೊಂಡಿರೋದು 4-6 ನಿಮಿಷಗಳು. ಅದಾದ ಕೂಡಲೇ ಬಜೆಟಿನ ರೀಡಿಂಗು ಸ್ಟಾರ್ಟ್ ಆಗುತ್ತೆ. ರೀಡಿಂಗ್ ಸ್ಟಾರ್ಟ್ ಆದಮೇಲೆ ನಮ್ಮ ಕಾಮೆಂಟ್ರಿಗಳಿಗೆ ಯಾವುದಕ್ಕೂ ಜಾಗ ಇಲ್ಲ. ಒಂದಂತೂ ನಿಜ, ಈ ಬಜೆಟ್ 3-4 ಅಂಶಗಳಲ್ಲಿ ನಿಂತಿರುತ್ತೆ. ಇದು ಚುನಾವಣಾ ವರ್ಷ ಎಂಬ ಅರಿವು ಬಜೆಟ್ ಮಂಡಿಸುವವರಿಗೂ ಮಂಡಿಸಲು ಆದೇಶ ಕೊಟ್ಟು ನಿರ್ದೇಶನ ಕೊಟ್ಟಿರುವ ನರೇಂದ್ರ ಮೋದಿಗೂ ಅರಿವಿದೆ. ಹಾಗಾಗಿ ಅದರ ಛಾಯೆಗಳು ಕಾಣಿಸುತ್ತವೆ. ನಂಬರ್ 2, ಆರ್ಥಿಕ ಶಿಸ್ತಿನ ದೃಷ್ಟಿಕೋನದಿಂದ ಹಳೆಯ 8-9 ಬಜೆಟನ್ನು ನೋಡಿದರೆ ಈ ಬಜೆಟ್ನಲ್ಲೂ ಒಂದಿಷ್ಟು ಶಿಸ್ತು ಸರ್ವ ರೀತಿಯಲ್ಲೂ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕಾಣಿಸಿವೆ. ನಂಬರ್ 3, ಮೂಲಭೂತ ಸೌಕರ್ಯ ಮತ್ತು ಆತ್ಮನಿರ್ಭರ ಭಾರತದ ಇವರ ಚಿಂತನೆಗಳ ಮುಂದುವರಿದ ಭಾಗವಾಗಿ ಕಳೆದ ಬಜೆಟ್ಗಳಂತೆ ಈ ಬಾರಿಯೂ ಬರಲಿದೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಬಾರಿಯ ಬಜೆಟ್ನಲ್ಲಿ ಬಾರ್ಡರ್ನಲ್ಲಿ ಬಿಕಾಸ್ ಇಟ್ಸ್ ಅನ್ ಎಲೆಕ್ಷನ್ ಇಯರ್ ತೆರಿಗೆದಾರರಿಗೆ ಅದರಲ್ಲೂ ವೇತನದಾರರಿಗೆ ಸಣ್ಣ ಪುಟ್ಟ ರಿಲೀಫುಗಳು ಸಿಕ್ಕಬಹುದು ಅಂತ ಅನಿಸಿದೆ. ಗ್ಯಾನ್ ಅನ್ನೋ ಪದವನ್ನು ಪದೇ ಪದೇ ಇವತ್ತು ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಹಲವಾರು ಜನ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಆದರೆ ಅವುಗಳ ಉಳ್ಕೊಂಡಿರೋದಿನ್ನು ಚುನಾವಣೆಗೆ ಹೋಗೋಕ್ಕೆ 4 ತಿಂಗಳು 3 ತಿಂಗಳ ಇರೋದ್ರಿಂದ ನೇರವಾಗಿ ಲಭಿಸೋದು ಜನಕ್ಕೆ ಏನು ಅನ್ನೋದು ಗ್ಯಾನ್ನಲ್ಲೂ ಅಷ್ಟೇ ಭಾಳ ಇಂಪಾರ್ಟೆಂಟು. ಇಂಡೈರೆಕ್ಟ್ಲಿ ಈಗ ಹೇಳಿದ್ರಲ್ಲ, ಅಪ್ಪರ ಭದ್ರ ಕೊಟ್ಟಿದ್ದ ದುಡ್ಡು ನೀವು ಪೈಪ್ ಹಾಕ್ಕೊಳ್ಳೋಕ್ಕೆ ಅಂತ, ಆ ಟೈಪ್ ಕೊಟ್ಟರೆ ಜನ ಕೇಳಿಸ್ಕೊಳ್ಳಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ. ಆ ಜ್ಞಾನ ಈ ಬಜೆಟ್ನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಟಿಮೇಟ್ಲಿ ಭಾರತದ ಮತದಾರ, ಭಾರತದ ಪ್ರಜೆ ಸ್ವಾರ್ಥಿ. ನನಗೇನು ಸಿಕ್ತು ಅನ್ನೋದನ್ನು ಅವನು ಭಾಳ ಸ್ಪಷ್ಟವಾಗಿ ನೋಡ್ಬಿಡ್ತಾನೆ. ಯಾಕಂದರೆ ನಾವು ಅವನನ್ನು ಬ್ಲೇಮ್ ಮಾಡೋಕ್ಕೆ ಬರಲ್ಲ ಆ ವಿಚಾರದಲ್ಲಿ. ಹಾಗಾಗಿ ಈ ಬಾರಿಯ ಬಜೆಟ್ ಅತ್ಯಂತ ಕ್ರಿಟಿಕಲ್ ಆಗಿದೆ. ಬಟ್ ದೇಶದ ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕ್ವಿಕ್ ಕಂಪ್ಯಾರಿಸನ್ ಅಂತ ತಗೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಟೇಕ್ ಫಾರಿನ್ ಕರೆನ್ಸಿ ರಿಸರ್ವ್ಸಲ್ಲೂ ನೋಡಿದ್ರು ವಿ ಆರ್ ಇನ್ ಲಾರ್ಜ್ಲಿ ಎ ಗುಡ್ ಕಂಫರ್ಟಬಲ್ ಸಿಚುಯೇಷನ್ಸ್ ನಾವು ಕೂತ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಶಕ್ತಿ ಇದೆ. ಅದನ್ನು ಸ್ಪೆಂಡಿಂಗ್ ಹೇಗೆ ಅನ್ನೋ ಕ್ವಶ್ಚನ್ನು ಅಂತ ಕಾಣುತ್ತೆ. 6ನೆಯ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಲಿಮೆಂಟಿನಲ್ಲಿ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ನಂತರ ಬಜೆಟ್ ಎಷ್ಟು ಕಾಲ ನಡೆಯುತ್ತೆ ಅನ್ನುವಂತಹ ಯಾವುದೇ ಸೂಚನೆ ನಮಗೇನು ಇಲ್ಲ. ಹಾಗಾಗಿ ಇದೊಂದು ಸಹಜವಾಗಿ BJPಯವರು ಅಥವಾ ಅವರ ಸಹಯೋಗಿ ಪಕ್ಷಗಳೆಲ್ಲ ಇದು ದೇಶ ಕಂಡ ಅತ್ಯಂತ ಅದ್ಭುತವಾದ ಬಜೆಟ್ ಅಂತಲೂ, BJPಯನ್ನು ವಿರೋಧ ಮಾಡುವವರೆಲ್ಲರೂ ಇದು ದೇಶ ಕಂಡ ಅತ್ಯಂತ ದುರದೃಷ್ಟಕರ ಬಜೆಟ್ ಅಂತಲೂ, ಅದರಲ್ಲಿ ಬಣ್ಣಿಸುವುದರಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಅದೊಂಥರ ಸ್ಟ್ರಕ್ ಆಗಿರೋ ಹಳೆ ಕ್ಯಾಸೆಟ್ ಥರ, ಸ್ವಲ್ಪ ಬದಲಾವಣೆ ಆಗಿದೆ ಸರ್. ಪ್ರಸ್ತಾವ ಮಾಡ್ತಕ್ಕಂಥ ಹಳೆ ಕಾಲದ ಕ್ಯಾಸೆಟ್ಟು ಗ್ರಾಮಫೋನು ಸ್ಟ್ರಕ್ ಆಗಿಬಿಟ್ರೆ ನಾನೆಂದೂ ನಿನ್ನವನೇ ತಂಗೆ ಬರ್ತಿತ್ತಲ್ಲ, ಆ ಟೈಪು ನಮ್ಮ ರಾಜಕೀಯ ಪಕ್ಷಗಳು ಸ್ಟ್ರಕ್ ಆಗ್ಬಿಟ್ಟಿವೆ ಅದಕ್ಕೆ. ಹಾಗಾಗಿ ಅದನ್ನೇ ಹೇಳುತ್ತವೆ, ಅದರಲ್ಲಿ ಯಾವ ಅನುಮಾನ ಇಲ್ಲ.